ಅಂದ್ರೆ ಈ ದಂತಧಾವನವನ್ನ ನಾವು ಯಾವಾಗ ಮಾಡ್ಕೋಬೇಕು ಅಂದ್ರೆ ಪುರೋದಯಾದ್ರವೇರತ್ಯ ನೋದಿತೇಸ್ತಮಿತೆ ರವು, ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆಯೇ ನಾವು ಈ ದಂತಧಾವನವನ್ನ ಮಾಡಿ ಮುಗಿಸಿರಬೇಕು. ಸೂರ್ಯೋದಯ ಆದ ಮೇಲೆ ಸ್ಮೃತಿ ಹೇಳುತ್ತೆ, ಆಪಸ್ತಂಭ ಸೂತ್ರ ಹೇಳುತ್ತೆ, ಸೂರ್ಯೋದಯ ಆದ ಮೇಲೆ ಅಥವಾ ಸೂರ್ಯಾಸ್ತದ ನಂತರ ಆಗಲಿ ಯಾವತ್ತೂ ಕೂಡ ದಂತಧಾವನವನ್ನ ನಾವು ಮಾಡಬಾರದು ಅಂತ ಹೇಳ್ತಾರೆ. ಇನ್ನು ನಿಷಿದ್ಧ ದಿವಸಗಳಲ್ಲಿ ಅವತ್ತೂ ಕೂಡ ದಂತಧಾವನವನ್ನ ಮಾಡಬಾರದು. ಯಾವುದು ನಿಷಿದ್ಧ ದಿವಸ ಅಂದ್ರೆ ಏಕಾದಶಿ ತಿಥಿ, ಪಿತೃಗಳ ಶ್ರಾದ್ದ, ಈ ಮೊದಲಾದ ದಿನಗಳಲ್ಲಿ ಈ ಹಲ್ಲುಜ್ಜಲಿಕ್ಕೆ ಹೋಗಬಾರದು. ಹಾಗಾದ್ರೆ ಆ ಸಂದರ್ಭದಲ್ಲಿ ಏನು ಮಾಡಬೇಕು? ಗಂಡೂಷಾಂತ್ವಾದಶ ಇವತ್ತು 12 ಬಾರಿ ಬಾಯಿಯನ್ನ ಮುಕ್ಕಳಿಸೋದೇ ಅದೇ ಅವತ್ತಿನ ದಿನ ಅವರಿಗೆ ವಿಧಾನ ಮಾಡಿರ್ತಕ್ಕಂತಹ ಒಂದು ದಂತಧಾವನ. ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ಈ ಎಲ್ಲ ಧರ್ಮಶಾಸ್ತ್ರದ ರಹಸ್ಯವನ್ನ ಬಲ್ಲಂತಹ ಯಾವ ಈ ರಾಯರು ಇದ್ದಾರೆ, ಆ ಕಾವೇರಿ ನದಿ ತೀರದಲ್ಲಿ ಕುಳಿತು ತಮ್ಮ ಈ ಶೌಚವನ್ನ ಮುಗಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅದಾದ ಮೇಲೆ ದಂತಧಾವನವನ್ನು ಕೂಡ ಅವರು ಅಲ್ಲಿ ಮಾಡಿದ್ರು. ಹೇಳ್ತಾರೆ, ದಂತ ಪಂಕ್ತಿ ಪರಿಶೋಭನಂ ವ್ಯಥ. ರಾಯರು ತಮ್ಮ ದಂತ ಪಂಕ್ತಿಗಳ ಶುದ್ಧತೆಯನ್ನ ಅವರು ಮಾಡಿದರು. ಅದನ್ನ ಆಚಾರ್ಯರು ಕೂಡ ಸದಾಚಾರ ಸ್ಮೃತಿಯಲ್ಲಿ ಹೇಳಬೇಕಾದ್ರೆ ಯಥಾವಿಧಿ ಧೌತದಂತಹ ಅನ್ನೋ ಪಂಕ್ತಿಯಲ್ಲಿ ಹೇಳ್ತಾರೆ. ಅಂದ್ರೆ ಈ ದಂತಧಾವನವನ್ನ ನಾವು ಯಾವಾಗ ಮಾಡ್ಕೋಬೇಕು ಅಂದ್ರೆ ಪುರೋದಯಾದ್ರವೇರತ್ಯ ನೋದಿತೇಸ್ತಮಿತೆ ರವು, ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆಯೇ ನಾವು ಈ ದಂತಧಾವನವನ್ನ ಮಾಡಿ ಮುಗಿಸಿರಬೇಕು. ಸೂರ್ಯೋದಯ ಆದ ಮೇಲೆ ಸ್ಮೃತಿ ಹೇಳುತ್ತೆ, ಆಪಸ್ತಂಭ ಸೂತ್ರ ಹೇಳುತ್ತೆ, ಸೂರ್ಯೋದಯ ಆದ ಮೇಲೆ ಅಥವಾ ಸೂರ್ಯಾಸ್ತದ ನಂತರ ಆಗಲಿ ಯಾವತ್ತೂ ಕೂಡ ದಂತಧಾವನವನ್ನ ನಾವು ಮಾಡಬಾರದು ಅಂತ ಹೇಳ್ತಾರೆ. ಇನ್ನು ನಿಷಿದ್ಧ ದಿವಸಗಳಲ್ಲಿ ಅವತ್ತೂ ಕೂಡ ದಂತಧಾವನವನ್ನ ಮಾಡಬಾರದು. ಯಾವುದು ನಿಷಿದ್ಧ ದಿವಸ ಅಂದ್ರೆ ಏಕಾದಶಿ ತಿಥಿ, ಪಿತೃಗಳ ಶ್ರಾದ್ದ, ಈ ಮೊದಲಾದ ದಿನಗಳಲ್ಲಿ ಈ ಹಲ್ಲುಜ್ಜಲಿಕ್ಕೆ ಹೋಗಬಾರದು. ಹಾಗಾದ್ರೆ ಆ ಸಂದರ್ಭದಲ್ಲಿ ಏನು ಮಾಡಬೇಕು? ಗಂಡೂಷಾಂತ್ವಾದಶ ಇವತ್ತು 12 ಬಾರಿ ಬಾಯಿಯನ್ನ ಮುಕ್ಕಳಿಸೋದೇ ಅದೇ ಅವತ್ತಿನ ದಿನ ಅವರಿಗೆ ವಿಧಾನ ಮಾಡಿರ್ತಕ್ಕಂತಹ ಒಂದು ದಂತಧಾವನ. ಅಷ್ಟೇ ಅಲ್ಲ, ದಂತಧಾವನವನ್ನೂ ಕೂಡ ಮಲಮೂತ್ರ ವಿಸರ್ಜನೆಯಂತೆ ಆಯಾಯ ದಿಕ್ಕಿಗೆ ತಿರುಗಿಯೇ ನಾವು ಮಾಡಬೇಕು ಅಂತ ಹೇಳಿ. ದಕ್ಷಿಣ ದಿಕ್ಕು ಪಶ್ಚಿಮ ದಿಕ್ಕು ಈ 2 ದಿಕ್ಕುಗಳಿಗೆ ಅಭಿಮುಖನಾಗಿ ನಿಂತು ಯಾವತ್ತೂ ಕೂಡ ಹಲ್ಲನ್ನ ಉಜ್ಜಲಿಕ್ಕೆ ಹೋಗಬಾರದು. ಉತ್ತರಕ್ಕೆ ಅಭಿಮುಖನಾಗಿ ನಿಂತು ಅಥವಾ ಕುಳಿತು ದಂತಧಾವನವನ್ನು ನಾವು ಮಾಡಿದರೆ ಅವಾಗ ಮನೆಯಲ್ಲಿ ಗೋ ಸಂಪತ್ತು ಇದ್ದರೆ ಆ ಗೋ ಸಂಪತ್ತು ನಾಶ ಆಗತ್ತೆ, ಅಥವಾ ಯಾರಾದ್ರೂ ಹಿರಿಯರು ಇದ್ದರೆ ಆ ಹಿರಿಯರು ತೀರ್ಕೊಂಡು ಹೋಗ್ತಾರೆ. ಉತ್ತರ ದಿಕ್ಕಿಗೆ ಅಭಿಮುಖನಾಗಿ ನಿಂತು ದಂತಧಾವನವನ್ನು ಮಾಡಿದ್ರೆ, ಹಾಗಾದ್ರೆ ಸದಾ ಕಾಲ ನಾವು ಪ್ರತಿನಿತ್ಯ ಬೆಳಿಗ್ಗೆ ಹಲ್ಲನ್ನ ಯಾವ ದಿಕ್ಕಿಗೆ ತಿರುಗಿ ನಾವು ಉಜ್ಜಬೇಕು ಅಂದ್ರೆ ಪೂರ್ವ ದಿಕ್ಕಿಗೆ ಅಥವಾ ಈಶಾನ್ಯ ದಿಕ್ಕಿಗೆ ತಿರುಗಿಕೊಂಡು ನಾವು ಹಲ್ಲನ್ನ ಉಜ್ಜಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅಷ್ಟೇ ಅಲ್ಲ, ಮತ್ತೆ
ಕೆಲವರಿಗೆಲ್ಲ ಅಭ್ಯಾಸ ಬಲ, ಎಣ್ಣೆ ಹಚ್ಚಿಕೊಂಡ ಮೇಲೆ ದಂತಧಾವನವನ್ನ ಮಾಡ್ಕೊಳ್ತಕ್ಕಂಥ ಒಂದು ಸಂಪ್ರದಾಯ ಇದೆ. ಶಾಸ್ತ್ರ ಹೇಳುತ್ತೆ, ಎಣ್ಣೆ ಹಚ್ಚಿಕೊಂಡ ಮೇಲೆ ಆ ಕಾಷ್ಠದಿಂದ ದಂತವನ್ನು ಯಾವತ್ತೂ ಕೂಡ ಶುದ್ಧ ಮಾಡಿಕೊಳ್ಳಬಾರದು ಅಂತ ಹೇಳ್ತಾರೆ. ಆಮೇಲೆ ದಂತಧಾವನ ಮಂಗುಲ್ಯ ಪ್ರತ್ಯಕ್ಷ ಲವಣೇನ ಚ, ಕೆಲವರೆಲ್ಲ ದಂತಧಾವನವನ್ನ ತಮ್ಮ ಬೆರಳಿನಿಂದ ಅಥವಾ ಕೇವಲ ಉಪ್ಪಿನಿಂದ ಏನ್ ಮಾಡ್ತಾರೆ ಅಂದ್ರೆ ದಂತಧಾವನವನ್ನ ಮಾಡ್ತಾರೆ. ಹಾಗೇನಾದ್ರೂ ದಂತಧಾವನವನ್ನ ಮಾಡಿದರೆ ತುಲ್ಯಂ ಗೋಮಾಂಸ ಭಕ್ಷಣಂ ಅಂತ ಲಕ್ಷ್ಮೀ ಸಂಹಿತಾದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂತಹ ಶ್ಲೋಕ. ಕೇವಲ ಕೈ ಬೆರಳು, ಕೇವಲ ಬೆರಳಿನಿಂದ, ಕೇವಲ ಉಪ್ಪಿನಿಂದ ನಾವು ದಂತಧಾವನವನ್ನ ಮಾಡಿಕೊಂಡರೆ ಅದು ಗೋಮಾಂಸ ಭಕ್ಷಣೆಯ ಪಾಪಕ್ಕೆ ಸಮಾನವಾಗತ್ತೆ. ಆದ್ದರಿಂದ ಆ ರೀತಿಯಾಗಿ ಯಾವತ್ತೂ ಕೂಡ ನಾವು ಮಾಡ್ಲಿಕ್ಕೆ ಹೋಗಬಾರದು. ಹಾಗಾಗಿ ಶಾಸ್ತ್ರ ಹೇಳಿದಂತೆ ಯಾವ ಕ್ರಮದಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೋ ಅದಕ್ಕನುಗುಣವಾಗಿ ದಂತ ಪಂಕ್ತಿ ಪರಿಶೋಧನ, ರಾಯರು ತಮ್ಮ ಆ ದಂತಧಾವನವನ್ನ ಪೂರ್ವ ದಿಕ್ಕಿಗೆ ಅಭಿಮುಖರಾಗಿ ಇದ್ದುಕೊಂಡು ಆ ದಂತವನ್ನು ಶುದ್ಧಿ ಮಾಡಿಕೊಂಡ್ರು ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆ ಮಾಡಿದ ಮೇಲೆ ಮುಂದೆ ರಾಘವೇಂದ್ರ ತೀರ್ಥರು ಸ್ನಾನಕ್ಕೆ ಅನುಗುಣವಾಗಿರತಕ್ಕಂತಹ ಒಂದು ಮಂತ್ರಗಳು, ಅನೇಕ ಮಂತ್ರಗಳನ್ನ ನಿರೂಪಣೆ ಮಾಡುತ್ತೆ ಆಚಾರ್ಯರ ಗ್ರಂಥ. ಅದರಂತೆ ಈ ರಾಯರು ಕೂಡ ಎಲ್ಲ ಸ್ನಾನಾಂಗ ಮಂತ್ರಗಳನ್ನ ಹೇಳಿ ಅಲ್ಲಿ ಸ್ನಾನವನ್ನ ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಕಲ್ಪಿತಾಚಮನಮತ್ರ ಸಾದರಂ ಸ್ನಾನಕರ್ಮ ಕುರುತೆ ಸ್ಮ ಶಾಸ್ತ್ರತಃ ಅಷ್ಟಷಡ್ವಿಕ ಷಡಕ್ಷರೈಃ ಹರೇರ್ಮಾನಿತ್ಯೈರ್ಮನುವರೈಸ್ತ್ರಿದಾಕ್ರಮಾತ್. ರಾಘವೇಂದ್ರ ತೀರ್ಥರು ಆಚಮನಾದಿ ಎಲ್ಲ ವಿಧಿ ವಿಧಾನಗಳನ್ನ ಅನುಷ್ಠಾನ ಮಾಡ್ತಾ ಹೇಳ್ತಾರೆ. ಆಚಾರ್ಯರು ಕೂಡ ಯಥಾವಿಧಿ ಸಮಾಚಮ್ಯ ಯಾ ಕ್ರಿಯಾ ಕುರುತೆ ಮೋಹಾತ್ ಅನಾಚಮ್ಯೈವ ನಾಸ್ತಿಕಃ ಭವಂತಿ ಹಿ ಯತಸ್ತಸ್ಯ ವೃಥಾ ಸರ್ವಾನ ಸಂಶಯಃ. ಏನೇ ಕೆಲಸ ಮಾಡಬೇಕಾದರೂ ಕೂಡ ಆಚಮನವನ್ನ ಮಾಡಿಯೇ ಆ ಕೆಲಸವನ್ನ ಮಾಡಲಿಕ್ಕೆ ಆರಂಭ ಮಾಡಬೇಕು, ಹೊರತು ಅನಾಚಮನವನ್ನ ಮಾಡಿ ಆಚಮನವನ್ನ ಮಾಡದೆ ನಾವೇನಾದ್ರೂ ಕೆಲಸವನ್ನ ಮಾಡಿದರೆ ಆ ಎಲ್ಲ ಕೆಲಸಗಳು ಕೂಡ ವ್ಯರ್ಥವಾಗಿ ಹೋಗುತ್ತೆ. ಹಾಗಾಗಿ ಆಚಮನವನ್ನ ಮಾಡಬೇಕು. ಯಾವ ದಿಕ್ಕಲ್ಲಿ ಕುಳಿತು ಆಚಮನವನ್ನ ಮಾಡಬೇಕು? ಶಾಸ್ತ್ರ ಹೇಳುತ್ತೆ, ಬ್ರಾಹ್ಮೇಣ ವಿಪ್ರಸ್ತೀರ್ಥೇನ ನಿತ್ಯಮಾಚಮನಂ ಚರೇ ಉಪವಿಷ್ಟ ಉದಂಗ್ಮುಖ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅಂದರೆ ಉತ್ತರ ದಿಕ್ಕಿಗೆ ಅಭಿಮುಖನಾಗಿ ಅಥವಾ ಪೂರ್ವ ದಿಕ್ಕಿಗೆ ಅಭಿಮುಖನಾಗಿ ಆಚಮನಾದಿ ವಿಧಿಗಳನ್ನ ಅನುಷ್ಠಾನ ಮಾಡಬೇಕು. ಒಂದೋ ದಕ್ಷಿಣ ದಿಕ್ಕಿಗೆ ಕುಳಿತು ಆಚಮನವನ್ನ ಮಾಡಿದರೆ ಆಗ ಪ್ರಾಯಶ್ಚಿತ್ತ ರೂಪವಾಗಿ ಸ್ನಾನವನ್ನ ಮಾಡಬೇಕು. ಪಶ್ಚಿಮ ದಿಕ್ಕಿಗೆ ಕುಳಿತು ಆಚಮನವನ್ನ ಮಾಡಿದರೆ ಆಗ ಮತ್ತೆ ಪುನಃ ಉತ್ತರ ದಿಕ್ಕಿಗೆ ತಿರುಗಿದ ಮೇಲೆ ಆಗ ಪುನಃ ಆಚಮನಾದಿ ಸಂಸ್ಕಾರವನ್ನು ನಾವು ಮಾಡಿಕೊಳ್ಳಬೇಕು. ಹಾಗಾಗಿ ಆಚಮನವನ್ನ ಮಾಡೋದು ಅಂತಾದರೆ ಅದು ಒಂದೋ ಪೂರ್ವ ದಿಕ್ಕು, ಒಂದೋ ಉತ್ತರ ದಿಕ್ಕಿನಲ್ಲಿ ಕುಳಿತುಕೊಂಡು ನಾವು ಆಚಮನವನ್ನ ಮಾಡಬೇಕು ಅಂತ ಹೇಳ್ತಾರೆ. ಒಂದೊಂದು ಸಲ ತುಂಬಾ ಅನಾನುಕೂಲವಾಗಿದ್ದ ಸಂದರ್ಭದಲ್ಲಿ, ಆಚಮನವನ್ನೇ ಮಾಡಲಿಕ್ಕೆ ಆಗದೇ ಇದ್ದ ಸಂದರ್ಭದಲ್ಲಿ ನಾವು ಏನ್ ಮಾಡಬೇಕು ಅಂತ ಕೇಳಿದ್ರೆ ಆಗ ಶಾಸ್ತ್ರ ಹೇಳುತ್ತೆ, ಗಂಗಾದಿ ಸಕಲ ತೀರ್ಥಗಳನ್ನ ಧ್ಯಾನ ಮಾಡಿಕೊಂಡು ನಿನ್ನ ಬಲ ಕಿವಿಯನ್ನ ಮುಟ್ಟಿ
ಪುಂಡರೀಕಾಕ್ಷಾಯ ನಮಃ ಪುಂಡರೀಕಾಕ್ಷಾಯ ನಮಃ ಅಂತ ಹೇಳಿ 3 ಬಾರಿ ಆ ಪುಂಡರೀಕಾಕ್ಷನ ಸ್ಮರಣೆಯನ್ನ ಮಾಡಿದರೆ ಆಗ ಆಚಮನವನ್ನ ಮಾಡಿದಂತಹ ಫಲ ನಮಗೆ ಸಿಗತ್ತೆ. ಅಷ್ಟೇ ಅಲ್ಲ, ಶಾಸ್ತ್ರ ಹೇಳುತ್ತೆ ಇವತ್ತಿನ ದಿನ ನಾವೆಲ್ಲ ದಾನ ಕೊಡಬೇಕಾದ್ರೆ, ಊಟಕ್ಕೆ ಕುತ್ಕೋಬೇಕಾದ್ರೆ, ಊಟದಿಂದ ಎದ್ದ ಮೇಲೆ ನಾವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಆಚಮನವನ್ನ ಮಾಡಬೇಕು ಅಂತ ಹೇಳುತ್ತೆ. ಶಾಸ್ತ್ರ ಹೇಳುತ್ತೆ, ದಾನೇ ಭೋಜನ ಕಾಲೇ ಚ ಸಂಧ್ಯಯೋ ಉಭಯೋರಪಿ ಆಚಾಂತ ಪುನರಾಚಾಮೇ ಜಪ ಹೋಮಾರ್ಚನೇಶ್ವಪಿ. ದಾನ, ಊಟ, 2 ಹೊತ್ತು ಸಂಧ್ಯಾ ವಂದನೆ, ಜಪ, ಹೋಮ, ಅರ್ಚನೆ, ಈ ಎಲ್ಲ ಕಡೆಯೂ ಕೂಡ 2 ಬಾರಿ ಆಚಮನವನ್ನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಆದ್ರೆ ಕೆಲವೊಂದು ಶ್ರೌತಾಚಮನ ಪದ್ಧತಿ, ಇನ್ನೊಂದು ವೈಷ್ಣವಾಚಮನ ಪದ್ಧತಿ ಅಂತ 2 ಕ್ರಮಗಳನ್ನ ಶಾಸ್ತ್ರ ಉಲ್ಲೇಖ ಮಾಡುತ್ತೆ. ಕೆಲವರು ಋಗ್ವೇದಾಯ ಸ್ವಾಹ ಅಂತ ಆಚಮನವನ್ನ ಮಾಡಿದರೆ, ಇನ್ನು ಕೆಲವರು ಕೇಶವಾಯ ಸ್ವಾಹ ಅಂತ ಹೇಳಿ ಆಚಮನವನ್ನ ಮಾಡ್ತಾರೆ. ಏನೂ ವ್ಯತ್ಯಾಸ ಇಲ್ಲ. ಒಂದು ಶ್ರೌತಾಚಮನ, ಇನ್ನೊಂದು ವೈಷ್ಣವಾಚಮನ ಮಂತ್ರಗಳು. ಹಿಂದೆ ನಿಮ್ಮ ಗುರುಗಳು, ನಿಮ್ಮ ತಂದೆ ತಾಯಿಗಳು, ಹಿರಿಯರು ಯಾವ ರೀತಿ ಉಪದೇಶವನ್ನ ಕೊಟ್ಟಿದ್ದಾರೋ ಆ ಉಪದೇಶಕ್ಕನುಗುಣವಾಗಿ ಆ ಮಂತ್ರಗಳಿಂದ ಆಚಮನವನ್ನ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಆ ರಾಘವೇಂದ್ರ ತೀರ್ಥರು ಕೂಡ ಕಲ್ಪಿತಾಚಮನಂ ಅತ್ರ ಸಾದರಂ, ಅತ್ಯಂತ ಆದರಪೂರ್ವಕವಾಗಿ ಸ್ನಾನಕ್ಕೆ ಬೇಕಾದ ಎಲ್ಲ ವಿಧಿ ವಿಧಾನಗಳನ್ನು ಕೂಡ ಅನುಷ್ಠಾನ ಮಾಡ್ತಾ ಇದ್ದಾರಂತೆ ಆ ರಾಘವೇಂದ್ರ ತೀರ್ಥರು. ಆಮೇಲೆ ಸ್ನಾನಂ ಕುರಿಯಾತ್ ವಿಧಾನತಃ ಅಂತ ಆಚಾರ್ಯನ ಮಾತು. ಸ್ನಾನವನ್ನ ಮಾಡಬೇಕು ಅಂತ ಹೇಳುತ್ತೆ. ಸ್ನಾನ ಒಟ್ಟು 5 ತರಹದ ಸ್ನಾನವನ್ನ ವಾರಾಹ ಸ್ಮೃತಿ ನಮಗೆ ನಿರೂಪಣೆ ಮಾಡುತ್ತೆ. ಮಂತ್ರ ಸ್ನಾನಂ, ಮಲ ಸ್ನಾನಂ, ಧ್ಯಾನ ಸ್ನಾನಂಚ ವಾರುಣಂ, ಪಂಚಮಂಚ ಜಲ ಸ್ನಾನಂ ಇತಿ ಪಂಚವಿಧಂ ಸ್ಮೃತಂ. ಮಂತ್ರ ಸ್ನಾನ, ಮಲ ಸ್ನಾನ, ಧ್ಯಾನ ಸ್ನಾನ, ವಾರುಣ ಸ್ನಾನ, ಜಲ ಸ್ನಾನ ಅಂತ ಒಟ್ಟು 5 ತರಹದ ಸ್ನಾನಗಳನ್ನ ವಾರಾಹ ಸ್ಮೃತಿ ನಮಗೆ ನಿರೂಪಣೆಯನ್ನ ಮಾಡುತ್ತೆ. ಯಾತಕ್ಕೋಸ್ಕರ ನಾವು ಸ್ನಾನವನ್ನ ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕೋಸ್ಕರ ಹೇಳುತ್ತೆ, ಈ ಮನುಷ್ಯನ ದೇಹ ಕ್ಷಣ ಕ್ಷಣದಲ್ಲಿ ಪ್ರತಿನಿತ್ಯ ತನ್ನ 9 ಇಂದ್ರಿಯಗಳಿಂದ ಕೇವಲ ಮಲವನ್ನೇ ಸುರಿಸ್ತಾ ಇರ್ತಾನೆ. ಇವನು ಈ ದೇಹ ಮಲವನ್ನ ಹೊರಗಡೆ ಹಾಕ್ತಾ ಇದೆ. ಅದರ ಶುದ್ಧಿಗಾಗಿ ನಾವು ಏನು ಮಾಡಬೇಕು ಅಂದ್ರೆ ಈ ಮಲಸ್ನಾನವನ್ನು ನಾವು ಮಾಡಬೇಕು ಅಂತ ಹೇಳುತ್ತೆ. ಇನ್ನು ಮಂತ್ರ ಸ್ನಾನ ಅಂದ್ರೆ, ಒಂದು ವೇಳೆ ತಣ್ಣೀರಿನಲ್ಲಿ ಸ್ನಾನವನ್ನ ಮಾಡ್ಲಿಕ್ಕಾಗದೆ ಇದ್ದರೆ ಬಿಸಿನೀರಲ್ಲಾದ್ರೂ ಕೂಡ ಮಾಡಬೇಕು. ಬಿಸಿ ನೀರಿನಲ್ಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದ ಪಕ್ಷದಲ್ಲಿ ಆಗ ಮಂತ್ರ ಸ್ನಾನಂ ದಿನೇ ದಿನೇ ಅಂತ ಈ ರೀತಿಯಾಗಿ ಹೇಳ್ತಾರೆ. ಮಂತ್ರ ಸ್ನಾನವನ್ನ ಮಾಡಬೇಕು. ಯಾಕೆ? ಸಂಧ್ಯೋಪಾಸನಾದಿ ಕರ್ಮಗಳ ಅಧಿಕಾರ ಸಿದ್ಧಿಗೋಸ್ಕರ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಮಂತ್ರ ಸ್ನಾನವನ್ನು ಅವಶ್ಯವಾಗಿ ಮಾಡಬೇಕು ಅಂತ ಹೇಳುತ್ತೆ. ಏನು ಮಂತ್ರ ಸ್ನಾನ? ಸ್ನಾನಾಂಗ ಮಂತ್ರಗಳನ್ನ ಹೇಳ್ತಾ ಒದ್ದೆ ಬಟ್ಟೆಯಿಂದ ನಮ್ಮ ದೇಹವನ್ನ ಶುದ್ಧವನ್ನಾಗಿ ಮಾಡಿಕೊಂಡು ಸಂಧ್ಯಾವಂದನಾದಿ ಕರ್ಮಗಳನ್ನು ಅನುಷ್ಠಾನ ಮಾಡಿದರೆ ಅದನ್ನ ಮಂತ್ರ ಸ್ನಾನ ಅಂತ ಈ ರೀತಿಯಾಗಿ ಕರೀತಾರೆ. ಇನ್ನು ಯಾವಾಗ ಈ ಮಂತ್ರ ಸ್ನಾನವನ್ನೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲವೋ, ಯದಾಪ್ಯೇ ತನ್ನ ಶಕ್ನೋತಿ ವೃದ್ಧೋವಾಪ್ಯಥವಾ ತುರಃ ಶಯಾನೋಪಿ ಪ್ರಕೃವೀತ ಧ್ಯಾನ ಸ್ನಾನ ಮತಂದ್ರಿತಃ ಅಂತ ಈ ರೀತಿಯಾಗಿ ಹೇಳ್ತಾರೆ. ಹೇಳಲಿಕ್ಕೆ ಆಗದೆ ಇರತಕ್ಕಂತ ಸ್ಥಿತಿ, ವೃದ್ಧಾಪ್ಯ ಸ್ಥಿತಿ, ಅಥವಾ ತುಂಬಾ ರೋಗ ಬಂದಿದೆ, ಆ ಸಂದರ್ಭದಲ್ಲಿ ಮಂತ್ರ ಸ್ನಾನವನ್ನು ಮಾಡ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ಏನ್ ಮಾಡಬೇಕು? ಮಲಗಿಕೊಂಡೇ ಧ್ಯಾನ ಸ್ನಾನವನ್ನ ಮಾಡು ಅಂತ ಈ ರೀತಿಯಾಗಿ ಹೇಳ್ತಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಆ ಸ್ನಾನದಲ್ಲಿ ಹೇಳಬೇಕಾಗಿರ್ತಕ್ಕಂತಹ ಮಂತ್ರಗಳು ಯಾವುದು? ಮೃತ್ತಿಕಾ ಸೂಕ್ತ, ತುಳಸಿ ಮೃತ್ತಿಕೆಯನ್ನ ಹಚ್ಚಿಕೊಂಡು ಉದ್ಧೃತೇತಿ ಮೃದಾಲಿಪ್ಯ ದ್ವಿಷಡಷ್ಟ ಷಡಕ್ಕರೈಹಿ ತ್ರಿನ್ನಿಮಜ್ಜಾಪ್ಯ ಸುತ್ತೇನ ಪ್ರೋಕ್ಷಯಿತ್ವಾ ಪುನಸ್ತತಃ ಹೇಳ್ತಾ ಇದ್ದಾರೆ. ಆ ಭೂಮಿರ್ಧೇನುರ್ಧರಣಿ ಲೋಕಧಾರಿಣಿ ಅಂತ ಆ ತುಳಸಿ
ಬೃಂದಾವನಕ್ಕೆ ತುಳಸಿ ಗಿಡಕ್ಕೆ ಪೂಜಾದಿಗಳನ್ನ ನೆರವೇರಿಸಿ ಅದರ ಮೃತ್ತಿಕೆಯನ್ನ ನಾವು ಲೇಪನ ಮಾಡಿಕೊಂಡು ದ್ವಿಷಡಷ್ಟ, ಅಷ್ಟ ಅಂದ್ರೆ ಅಷ್ಟಾಕ್ಷರ, ಷಡ್ವಿಕ ಅಂದ್ರೆ ವಾಸುದೇವ ದ್ವಾದಶಾಕ್ಷರ, ಷಡಕ್ಷರ ಅಂದ್ರೆ ವಿಷ್ಣು ಷಡಕ್ಷರ ಮಂತ್ರ, ಈ ಎಲ್ಲ ಶ್ರೇಷ್ಠವಾದ ಮಂತ್ರಗಳಿಂದ ಕ್ರಮವಾಗಿ ಯಾವ ರೀತಿಯಾಗಿ ವಿಧಾನ ಮಾಡಿದನೋ ಅದೇ ರೀತಿಯಾಗಿ ಈ ರಾಘವೇಂದ್ರ ತೀರ್ಥರು ಕೂಡ ಆ ಕಾವೇರಿ ನದಿ ತೀರದಲ್ಲಿ ಶಾಸ್ತ್ರದಲ್ಲಿ ಹೇಳಿದಂತೆ ಸ್ನಾನಾದಿ ಕರ್ಮಗಳನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ ಅಂತ ಕವಿಗಳು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ರಾಯರ ಈ ಸ್ನಾನದ ಕ್ರಮವನ್ನೇ ಇನ್ನಷ್ಟು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹೇಗೆ? ಜಪ್ಯ ಸೂಕ್ತ ಜಪ ಶುದ್ಧ ವಾರಿಣಾ ಪ್ರೋಕ್ಷಯನ್ಯತಿವರಃ ಶಿರೋ ನಿಜಂ ಸ್ನಾತವಾನ್ ವಿಹಿತ ಮೃತ್ವಿಲೇಪನೋ ನುಚ್ವ ಸಂಸ್ತ್ರಿರಘಮರ್ಷಣಂ ಜಪನ್. ಜಪ್ಯ ಸೂಕ್ತ ಜಪ ಶುದ್ಧ ವಾರಿಣ, ಸ್ನಾನ ಕಾಲದಲ್ಲಿಯೇ ಇಂತಿಂಥ ಸೂಕ್ತಗಳನ್ನ ಪಠನ ಮಾಡಬೇಕು ಅಂತ ವಿಧಾನ ಇದೆ. ಹಾಗಾಗಿ ಆ ಸ್ನಾನ ಕಾಲದಲ್ಲಿ ಪಠಿಸಬೇಕಾದ ಯಾವ ಸೂಕ್ತಗಳು ಇದ್ದಾವೆ ಆ ಎಲ್ಲ ಸೂಕ್ತಗಳನ್ನ ಜಪ ಮಾಡಿ ಪಾರಾಯಣ ಮಾಡಿ ಪಠಿಸಿ ಪವಿತ್ರವಾದ ನೀರಿನಿಂದ ತಮ್ಮ ತಲೆಯನ್ನ ಮೊದಲು ಪ್ರೋಕ್ಷಣೆ ಮಾಡ್ಕೋತಾರಂತೆ ಈ ರಾಘವೇಂದ್ರ ತೀರ್ಥರು. ಅಷ್ಟೇ ಅಲ್ಲ, ಏನೇ ಒಂದು ದೇವತಾ ಸಂಬಂಧಿಯಾದ ಕೆಲಸವನ್ನ ಅನುಷ್ಠಾನ ಮಾಡಬೇಕಾದರೆ ತುಳಸಿ ಮೃತ್ತಿಕೆಯನ್ನ ಹಚ್ಚಿಕೊಳ್ಳದೆ ಎಂದಿಗೂ ಮಡಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಆ ರಾಘವೇಂದ್ರ ತೀರ್ಥರು ವಿಹಿತ ಮೃತ್ವಿಲೇಪನಃ, ಮೃತ್ತಿಕಾಲೇಪನವನ್ನ ತಮ್ಮ ದೇಹಕ್ಕೆ ಮಾಡಿಕೊಂಡಂಥವರಾಗಿ ಅನುಚ್ಛ್ವಸನ್, ತಮ್ಮ ಶ್ವಾಸವನ್ನ ಹಿಡಿದಿಟ್ಟುಕೊಂಡವರಾಗಿ ಅಘಮರ್ಷಣ ಸೂಕ್ತವನ್ನ ಪಠನ ಮಾಡ್ತಾ ಇದ್ದಾರೆ. ಅಘಮರ್ಷಣ, ಅಘ ಅನ್ನೋ ಶಬ್ದಕ್ಕೆ ಪಾಪ ಅಂತ ಅರ್ಥ. ಅಂಥ ಪಾಪವನ್ನ ಯಾವ ಸೂಕ್ತ ಪರಿಹಾರ ಮಾಡುತ್ತೋ ಆ ಸೂಕ್ತಕ್ಕೆ ಹೆಸರು ಅಘಮರ್ಷಣ ಸೂಕ್ತ ಅಂತ ಈ ರೀತಿ. ಹಾಗಾಗಿ ಋತಂಚ ಸತ್ಯಂಚಾಭೀತಪಸೋಧ್ಯಾಗಾಯತ ಅನ್ನೋ ಮಂತ್ರದಿಂದ ಋಗ್ವೇದ ಮಂಡಲಗಳಲ್ಲಿ ಬರುವಂತಹ ಈ ಸೂಕ್ತವನ್ನ ರಾಘವೇಂದ್ರ ತೀರ್ಥರು ಜಪ ಮಾಡ್ತಾ ಇದ್ದಾರೆ, ಪಾರಾಯಣ ಮಾಡ್ತಾ ಇದ್ದಾರೆ. ಹೀಗೆ ಆ ಸ್ನಾನಕ್ಕೆ ಬೇಕಾದ ಎಲ್ಲ ವಿಧಾನಗಳನ್ನು ಕೂಡ ಚಾಚೂ ತಪ್ಪದೆ ಧರ್ಮದ ಇನ್ನೊಂದು ಸಾಕಾರ ಮೂರ್ತಿಯಂತೆ ಆ ಕಾವೇರಿ ನದಿಯಲ್ಲಿ ಶಿಷ್ಯ ಸಮೇತರಾಗಿ ಸ್ನಾನವನ್ನ ಮಾಡಬೇಕಾದ್ರೆ ಅವರು ಕಂಡರು ಅನ್ನೋದನ್ನ ಕವಿಗಳು ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದೆ ಆ ರಾಘವೇಂದ್ರ ತೀರ್ಥರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಉಚ್ಚರನ್ ಪ್ರಣವಮುತ್ತಿತೋಸಿ ಚತ್ ಸ್ವಾತ್ಮಗಂ ಪುರುಷ ಸೂಕ್ತತೋ ಹರಿಂ ವಿಷ್ಣುಪಾದ ಸಲಿಲಂ ಪಿಬನ್ ಸುರಾಂಸ್ತರ್ಪಿತಾನಕೃತ ಮಂತ್ರವಾರಿಭಿಃ. ಆಮೇಲೆ ರಾಯರು ಓಂ, ಸನ್ಯಾಸಿಗಳು ಜಪ ಮಾಡಲಿಕ್ಕೆ ಅತ್ಯಂತ ಯೋಗ್ಯವಾಗಿರತಕ್ಕಂತಹ ಮಂತ್ರ, ಅಷ್ಟ ಮಹಾಮಂತ್ರಗಳಲ್ಲಿ ಸನ್ಯಾಸಿಗಳಿಗೆ ಪ್ರಧಾನವಾಗಿ ಇರತಕ್ಕಂಥ ಮಂತ್ರ ಈ ಪ್ರಣವ ಮಂತ್ರ. ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ನಿರೂಪಣೆಯನ್ನ ಮಾಡ್ತಾರೆ. ಪ್ರತಿಯೊಬ್ಬ ಸನ್ಯಾಸಿ ತನ್ನ ಸನ್ಯಾಸ ಧರ್ಮವನ್ನ ಅನುಷ್ಠಾನ ಮಾಡಬೇಕಾದರೆ ಪ್ರತಿನಿತ್ಯ ಎಷ್ಟು ಪ್ರಣವ ಮಂತ್ರಗಳನ್ನ
ನಾವು ಜಪ ಮಾಡಬೇಕು ಅಂದ್ರೆ 5,000 ಪ್ರಣವ ಮಂತ್ರಗಳನ್ನ ಅವಶ್ಯವಾಗಿ ಜಪ ಮಾಡಬೇಕು. ಉತ್ತಮ ಪಕ್ಷ ಆಗದೇ ಇದ್ದಲ್ಲಿ ಮಧ್ಯಮ ಪಕ್ಷದಲ್ಲಿ 3,000 ಪ್ರಣವ ಮಂತ್ರಗಳನ್ನ ನಾವು ಪಠನ ಮಾಡಬೇಕು. ಯಾರು ಪ್ರತಿನಿತ್ಯ ಕೇವಲ 1,000 ಪ್ರಣವ ಮಂತ್ರವನ್ನ ಜಪ ಮಾಡ್ತಾರೋ ಅದು ಅಧಮ ಪಕ್ಷ ಅಂತ ಈ ರೀತಿಯಾಗಿ ಹೇಳ್ತಾರೆ. ಹಾಗಾಗಿ ಈ ರಾಘವೇಂದ್ರ ತೀರ್ಥರು ಆ ಪ್ರಣವ ಮಂತ್ರವನ್ನ ಜಪ ಮಾಡ್ತಾ, ಓಂಕಾರವನ್ನ ಜಪ ಮಾಡ್ತಾ, ಇಡೀ ಸಕಲ ವೇದಗಳ ಸಾರಭೂತವಾಗಿರತಕ್ಕಂತಹ ಯಾವ ಓಂಕಾರ ಇದೆ ಆ ಓಂಕಾರ ಮಂತ್ರವನ್ನ ಪಠನ ಮಾಡ್ತಾ ನೀರಿನಿಂದ ಮೇಲ್ಗಡೆ ಬರ್ತಾರಂತೆ. ಬಂದ ಮೇಲೆ ಪುರುಷ ಸೂಕ್ತದಿಂದ ಆ ಪರಮಾತ್ಮನಿಗೆ ಅಭಿಷೇಕವನ್ನ ಮಾಡ್ತಾರೆ. ಯಾಕೆ? ಸಿಂಚೇ ಪುರುಷ ಸೂಕ್ತೇನ ಸ್ವದೇಹಸ್ಥಂ ಹರಿಂ ಸ್ಮರನ್. ಪುರುಷ ಸೂಕ್ತದಿಂದ ಸೇಚನ ಮಾಡಿ ಆ ಪರಮಾತ್ಮನನ್ನ, ತನ್ನ ವಾಸುದೇವ ರೂಪಿ ಪರಮಾತ್ಮನಿಗೆ ಸ್ನಾನವನ್ನ ಮಾಡಿಸ್ತಾ ಇದ್ದೇನೆ ಅಂತ ಅನುಸಂಧಾನ ಮಾಡ್ಕೋಬೇಕಂತೆ ಆ ಸ್ನಾನ ಮಾಡ್ಕೊಳ್ತಾ ಇರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಈ ರಾಘವೇಂದ್ರ ತೀರ್ಥರು ಕೂಡ ಸ್ವಾತ್ಮಗಂ ಹರಿಂ ಪುರುಷ ಸೂಕ್ತತಃ ಅಸಿಂಚತ್. ಮತ್ತೆ ವಿಷ್ಣುಪಾದ ಸಲಿಲಂ ಪಿಬನ್. ಪ್ರತಿನಿತ್ಯ ನಾವು ಏನು ಮಾಡಬೇಕು ಅಂದ್ರೆ ಸಾಲಿಗ್ರಾಮಾದಿ ಪ್ರತಿಮೆಗಳ ಶಿಲೆಗಳ ತೀರ್ಥವನ್ನ ನಾವು ಪ್ರಾಶನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ವಿಷ್ಣುಪಾದ ಸಲಿಲಂ ಮಂತ್ರವಾರಿಭಿಃ ತರ್ಪಿತಾನ್ ಅಕೃತ. ಸಾಲಿಗ್ರಾಮ ತೀರ್ಥವನ್ನ ಸ್ವೀಕಾರ ಮಾಡಿ ಮಂತ್ರಪೂತವಾದ ಯಾವ ಜಲ ಇದೆ ಆ ಜಲದಿಂದ ಅನೇಕ ದೇವತೆಗಳಿಗೆ ಅವರು ತರ್ಪಣವನ್ನ ಕೊಟ್ಟರು ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಅಂತೂ ಇಷ್ಟೇ, ಮಧ್ವಾಚಾರ್ಯರು ಸದಾಚಾರ ಸ್ಮೃತಿ ಎಂಬ ಗ್ರಂಥದಲ್ಲಿ ಸ್ನಾನಾಂಗ ವಿಧಿ, ಆ ತರ್ಪಣಗಳು ಯಾವ ರೀತಿಯಾಗಿ ವಿಧಾನ ಮಾಡಿದ್ದಾರೋ ಅದಕ್ಕೆ ತಕ್ಕಂತೆ ಈ ರಾಯರು ಆ ಕಾವೇರಿ ನದಿ ತೀರದಲ್ಲಿ ಚಾಚೂ ತಪ್ಪದೆ ಅತ್ಯಂತ ನಿಷ್ಠೆಯಿಂದ ಆ ಸ್ನಾನಾಂಗ ವಿಧಿಗಳನ್ನ ಅನುಷ್ಠಾನ ಮಾಡ್ತಾ ದೇವಾನುದೇವತೆಗಳಿಗೆ ಸ್ನಾನಾಂಗದ ತರ್ಪಣವನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ.